ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಮತ್ತು ಬಡ್ತಿ ಅಧಿಕಾರವನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿರೋದ್ರ ಬಗ್ಗೆ ಈಗಿನ ಚರ್ಚೆ. ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ. ಬಿದಿರಿಯವರೇ, ತಾವು ಕೂಡ ಉನ್ನತ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿರುವಂಥವರು. ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು, ಯಾರ್ಯಾರು ಕೀ ಪೋಸ್ಟಲ್ಲಿರಬೇಕು, ಯಾರಿಂದ ಯಾವ ಕೆಲಸ ತೆಗಿಬೇಕು, ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ರಾಜಕಾರಣಿಗಳ ಹಸ್ತಕ್ಷೇಪ ಆಯಿತು ಅಂತಂದರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತ. ಇದು ಒಂದು ವಿಷಯ ನಾವು ಮೂಲಭೂತವಾಗಿ ಪರಿಗಣಿಸಬೇಕಾದದ್ದು ಏನಂದರೆ, ದೇಶದಲ್ಲಿ ಸರ್ಕಾರ ಅಂದರೆ ಸ್ಟೇಟ್, ಆ್ಯನ್ ಆರ್ಗನೈಸ್ಡ್ ಸೊಸೈಟಿ ಈಸ್ ಎ ಸ್ಟೇಟ್ ಅಂತ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಓದಿದ್ದೀವಿ. ಸರ್ಕಾರದ ಒಂದು ಮುಖ್ಯವಾದಂಥ ಒಂದೇ ಒಂದು ಕರ್ತವ್ಯ ಅಂತಂದರೆ, ಈ ದೇಶದ ಕಾನೂನನ್ನು, ಈ ನೆಲದ ಕಾನೂನನ್ನು ಜಾರಿ ಮಾಡ್ತಕ್ಕಂಥದ್ದು ಅತ್ಯಂತ ಮಹತ್ವದ ಕರ್ತವ್ಯ ಸರ್ಕಾರದ ಮೇಲಿದೆ. ಈಗ ರಸ್ತೆ ಮಾಡ್ತಕ್ಕಂಥದ್ದು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ವೈದ್ಯಕೀಯ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಇವೆಲ್ಲ ವ್ಯವಸ್ಥೆಗಳನ್ನು ಖಾಸಗಿಯವರು ಮಾಡ್ಬೋದು. ನಿಜ. ಆದರೆ ಒಂದೇ ಒಂದು ಕೆಲಸ ಸರ್ಕಾರ ಮಾತ್ರ ಮಾಡಬೇಕಾದಂಥ ಕೆಲಸ ಏನಂದರೆ, ದುಷ್ಟರನ್ನು ಶಿಕ್ಷಿಸ್ತಕ್ಕಂಥದ್ದು, ಶಿಷ್ಟರನ್ನು ರಕ್ಷಿಸ್ತಕ್ಕಂಥದ್ದು, ಈ ದೇಶದ ಕಾನೂನನ್ನು ಪಕ್ಷಪಾತ ಇಲ್ಲದೆ ಜಾರಿ ಮಾಡ್ತಕ್ಕಂಥದ್ದು. ಒಂದು ಕಟುಸತ್ಯ ಏನಿದೆ ಅಂದರೆ, ಸ್ವಾತಂತ್ರ್ಯ ಬಂದ 60 ವರ್ಷಗಳ ಅವಧಿಯಲ್ಲಿ ನಾವು ಇದನ್ನು ಮಾಡಿದರೆ ನಮ್ಮ ದೇಶದಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹಲವಾರು ಸಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ಗೃಹ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸುಧಾರಿಸಬೇಕು ಅಂತಕ್ಕಂಥ ವಿಷಯವನ್ನು ನಾನು 1978ರಿಂದ ಧರ್ಮವೀರ ಆಯೋಗ ರಚನೆ ಆದಾಗಿನಿಂದ ಕೇಳ್ಕೊತ ಬರ್ತಾಯಿದ್ದೀನಿ. ಆದರೂ ಸಹಿತ ಇವತ್ತಿನವರೆಗೆ ಈ ದೇಶದಲ್ಲಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆಯನ್ನು ಸುಧಾರಣೆ ಮಾಡತಕ್ಕಂಥ ದಿಶೆಯಲ್ಲಿ ಈ ದೇಶದ ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಒಂದು ಸರಿಯಾದಂಥ ಪರಿಣಾಮಕಾರಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಕಟು ಸತ್ಯ. ಇವತ್ತು ದೇಶ ಎದುರಿಸ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ, ಹೆಚ್ಚು ಕಡಿಮೆ ಎಲ್ಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಎಂದರೆ, ನಮ್ಮ ದೇಶದಲ್ಲಿ ಈ ನ್ಯಾಯದಾನ ವ್ಯವಸ್ಥೆ ಏನಿದೆ ಅದು ಕುಸಿದು ಬಿದ್ದಿರ್ತಕ್ಕಂಥದ್ದೇ ಮುಖ್ಯವಾದಂಥ ಒಂದು ಕಾರಣ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ನಮ್ಮ ದೇಶದಲ್ಲಿ 1192ರಿಂದ ಕ್ರಿಸ್ತಶಕ 1092ರಿಂದ 1526ರವರೆಗೆ ಈ ಮೊಹಮ್ಮದ್ ಗೋರಿ ಮತ್ತು ಖಿಲ್ಜಿ ಮತ್ತು ತುಘಲಕ್ ಬೇರೆ ಬೇರೆ ವಂಶದವರು ದೇಶದಲ್ಲಿ ಆಡಳಿತ ಮಾಡಿದರು. ಅವರು ಮಾಡಿರ್ತಕ್ಕಂಥ ಒಂದೇ ಕೆಲಸ ಏನು ಅಂದರೆ, ಅವ್ರದ್ದು 300-350 ವರ್ಷ ಆ ರಾಜ್ಯ ನಡೀತು. ಅವರು ಮಾಡಿರ್ತಕ್ಕಂಥ ಒಂದೇ ಕೆಲಸ ಅಂದರೆ, ಅವರ ದೇಶವನ್ನು ಹೊರಗಿನ ಪರಕೀಯ ಆಕ್ರಮಣದಿಂದ ರಕ್ಷಣೆ ಮಾಡಿದ್ರು. ಹೇಳ್ಕೊಡ್ತೀನಿ, ಅದನ್ನೇ ಹೇಳ್ತೀನಿ ಕೇಳಿ. ದೇಶದಲ್ಲಿ ಜನರಿಗೆ ನ್ಯಾಯ ಒದಗಿಸಿಕೊಟ್ರು. ಅದೇ ಪ್ರಕಾರ 1526ರಿಂದ ಹೆಚ್ಚು ಕಡಿಮೆ 1858ರವರೆಗೆ ಮೊಘಲರ ಆಡಳಿತ ನಡೀತು. ಅದೂ ಸಹಿತ ಮಾಡಿರ್ತಕ್ಕಂಥ ಕೆಲಸ ಅಂದರೆ, ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸಿದ್ರು. ದೇಶದ ಜನರಿಗೆ ನ್ಯಾಯ ಒದಗಿಸ್ತಕ್ಕಂಥ ಮಾಡಿಕೊಟ್ರು. ಮುಂದೆ 1857ರಿಂದ 1947ರವರೆಗೆ ಬ್ರಿಟಿಷರ ಆಡಳಿತ ನಡೀತು. ಅವಾಗೂ ಸಹಿತ ಅವರು ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಏನಂದರೆ, ಈ ದೇಶದಲ್ಲಿ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಆದರೆ ನಮ್ಮ 1947ರಲ್ಲಿ ಬಂದಾಗ ಸುಭದ್ರವಾದಂಥ ಒಂದು ಕಾನೂನು ವ್ಯವಸ್ಥೆ ನಮ್ಮಲ್ಲಿತ್ತು. ಹಲವಾರು ಕಾರಣಗಳ ಮೂಲಕ, ಹಸ್ತಕ್ಷೇಪದ ಮೂಲಕ ಕುಸಿದು ಬಿದ್ದಿದೆ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿಯವರು ಕೊಲೆ ಆಯಿತು. 25 ವರ್ಷ ಆದರೂ ಇವತ್ತು ಆ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಅದೇ ಪ್ರಕಾರ ಬೆಹಮಾಯಿ ಅಂತಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಜಾತಿ ಸಂಘರ್ಷದಿಂದ ನೂರಾರು ಜನರ ಕೊಗ್ಗಲೆ ಆಯಿತು. ಅದರಲ್ಲಿ 35 ವರ್ಷ ಘಟನೆ ನಡೆದ ಮೇಲೆ ಹೋದ ವರ್ಷ ಆ ಪ್ರಕರಣದಲ್ಲಿ ಚಾರ್ಜಸ್ ಫ್ರೇಮ್ ಆಗಿದ್ದಾವೆ. ಇವತ್ತು ಸಹಿತ ನಮ್ಮ ದೇಶ ಸ್ವತಂತ್ರ ಬಂದ ಮೇಲೆ ಒಬ್ಬ ದೊಡ್ಡ ವ್ಯಕ್ತಿಗೆ ಯಾವುದೇ ಅಪರಾಧಕ್ಕಾಗಿ ಶಿಕ್ಷೆ ಆಗಿಲ್ಲ. ಈಗ ನಮ್ಮಲ್ಲೇ ಲೋಕಾಯುಕ್ತ ಇದೆ, ನಮ್ಮಲ್ಲಿ ಅಭಿಮಾನ. ಹೇಳ್ತೀನಿ ಕೇಳಿ, ಯಾಕೆ ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲೇ ಲೋಕಾಯುಕ್ತ 1984ರಲ್ಲಿ ಬಂದಿದೆ. ಇವತ್ತಿನವರೆಗೆ ಸಾಕಷ್ಟು ರೇಡ್ ಆಗಿದ್ದಾವೆ. ಆದರೆ ಯಾವುದೇ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಗುರುತರವಾದ ಶಿಕ್ಷೆ ಆಗಿಲ್ಲ. ವಶಪಡಿಸಿಕೊಂಡ ವಸ್ತುಗಳು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿದ್ದಾರೆ, ಸೀಸ್ ಆಗಿದ್ದಾವೆ. ಯಾಕೆ ಹೇಳ್ತೇನೆ, ಒಂದು ನಿಮಿಷ. ಏನಾಗಿದೆ ಅಂತಂದರೆ,
ಯಾವುದೇ ಒಂದು ಈಗ ನಮಗೆ ಈಗ ಕಾಮನ್ವೆಲ್ತ್ ಗೇಮ್ಸ್ ಅಂತ ತಗೊಳ್ಳಿ ಅಥವಾ ಅದ್ರ ಹಿಂದೆ ಯಾವುದೇ ಹಗರಣಗಳನ್ನು ತಗೊಳ್ಳಿ, ಯಾವುದೇ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಇದರಿಂದ ಏನಾಗಿದೆ ವಾತಾವರಣ ಅಂದರೆ, ದೇಶದ ಎಲ್ಲ ರಂಗಗಳಲ್ಲಿಯೂ ಅದರಲ್ಲಿಯೂ ರಾಜಕೀಯ ರಂಗದಲ್ಲಿಯೂ ಸಹಿತ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಜನ, ಕ್ರಿಮಿನಲ್ ಅಪರಾಧ ಮಾಡ್ತಕ್ಕಂಥ ಜನ ಪ್ರಬಲರಾಗಿದ್ದಾರೆ. ಅವ್ರಿಗೆ ಮುಖ್ಯವಾದಂಥ ಒಂದು ಆಸಕ್ತಿ ಏನಪ್ಪ ಅಂದರೆ, ಈ ನ್ಯಾಯದಾನ ವ್ಯವಸ್ಥೆ ಸದಾ ಇದೇ ರೀತಿ ಬಲಹೀನ ಆಗಬೇಕು, ನಾಳೆಯೂ ಬಲಹೀನ ಆಗಬೇಕು. ಮತ್ತು ಇದು ರಾಜಕೀಯ ರಂಗ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿಯೂ ಒಂದು ಅಧಿಕಾರ ಸೂತ್ರ, ಆರ್ಥಿಕ ರಂಗ ಇರ್ಬೋದು, ಬೇರೆ ರಂಗದಲ್ಲಿ ಇರ್ತಕ್ಕಂಥ ಅಧಿಕಾರ ಸೂತ್ರದವ್ರಿಗೆ ಇರ್ತಕ್ಕಂಥದ್ದು ಏನಂದ್ರೆ, ಈ ದೇಶದಲ್ಲಿ ನ್ಯಾಯದಾನ ವ್ಯವಸ್ಥೆ ಬಲಹೀನವಾಗಿರಬೇಕು. ಆ ಒಂದು ದೃಷ್ಟಿಯಿಂದ ಏನು ಅಂತ ಒಂದು ಅವರ ಅಪರಾಧ ಚಟುವಟಿಕೆಗಳು, ಅವರು ಮಾಡ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು ಸದಾ ಕಾಲ ನಿರ್ವಿಘ್ನವಾಗಿ ಮುಂದುವರಿಬೇಕಂತ. ಆದ್ದರಿಂದ ನ್ಯಾಯದಾನ ವ್ಯವಸ್ಥೆಯಲ್ಲಿ 4 ಭಾಗ ಇದ್ದಾವೆ. ಒಂದು ಪೊಲೀಸ್, ಎರಡನೇದು ಪ್ರಾಸಿಕ್ಯೂಷನ್, ಅದು ಅಭಿಯೋಗ ಅಂತಾರೆ, ಮೂರನೇದು ನ್ಯಾಯಾಂಗ ಜುಡಿಷರಿ, ನಾಲ್ಕನೇದು ಪ್ರಿಸನ್. ಈ 4 ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಹಿತಾಸಕ್ತ ವರ್ಗಗಳಿಂದ ಭಾಳಷ್ಟು ಪ್ರತಿರೋಧ ಬರ್ತದೆ. ಆದರೆ ಈ ಎಲ್ಲ ವ್ಯವಸ್ಥೆ ಕುಸಿದು ಬೀಳ್ತಕ್ಕಂಥ ಕಾಲ ಭಾಳ ಸನ್ನಿಹಿತ ಆಗಿದೆ. ಅದು ಪೂರ್ತಿ ಕುಸಿತಕ್ಕಂಥ ಕಾಲ ಭಾಳ ದೂರ ಇಲ್ಲ. ಅದು ಕುಸಿದ ಮೇಲೆ ಮತ್ತೆ ನಾನು ನಿಮ್ಗೊಂದು ನೇರ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಈ ಸರ್ಕಾರದಲ್ಲಿ ಪಾಲುದಾರರೇ, ನೀವು ಕಾಂಗ್ರೆಸ್ ಪಕ್ಷ ಸೇರಿರುವಂತ ಹೇಳೋದು, ನೀವು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಿಮ್ಮ ಪಾತ್ರಗಳು ಇದೆ, ಕೆಲವೊಂದು ಸೀಟ್ಗಳು ಬರಲಿಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ 4 ವ್ಯವಸ್ಥೆ ಕುಸಿದೋಗುತ್ತೆ ಕಾನೂನಿಂದ ಅಂತ, ಯಾಕೆ ಹೇಳಬಾರದು ನಾಯಕರುಗಳಿಗೆ? ಈಗಾಗಲೇ ಹೇಳಿದ್ದೀನಿ ನಾನು, ಇದು ರಾಷ್ಟ್ರಮಟ್ಟದ ಪಿಕ್ಚರನ್ನು, ರಾಷ್ಟ್ರಮಟ್ಟದ ಚಿತ್ರವನ್ನು ನಿಮ್ಗೆ ಕೊಟ್ಟಿದ್ದೀನಿ. ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಈ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಮಾಡ್ತಕ್ಕಂಥ ಒಂದು ವೇಳೆಯಲ್ಲಿ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 11ವರೆಗೆ ಕೂತು ನಾವು ಮಾಡಿದ್ದೀವಿ. ಸರಿ, ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಅರಿವಿದೆ. ಒಂದು ನಿಮಿಷ, ಅವ್ರು ಈಗ ಮಾಡಿರ್ತಕ್ಕಂಥ ಬದಲಾವಣೆ ಇಷ್ಟೇ, ಸೀನಿಯರ್ ಮೋಸ್ಟ್ ಅಧಿಕಾರಿಗಳ ಬದಲಾಗಿ ಸರ್ಕಾರದಿಂದ ನಾಮನಿರ್ದೇಶಿತವಾದಂಥ ಒಂದು 3 ಅಧಿಕಾರಿಗಳು, ADGP ದರ್ಜೆಗೆ ಕಡಿಮೆ ಇಲ್ಲದ ಅಧಿಕಾರಿಗಳು ಇದರಲ್ಲಿ ಇರಬೇಕಂತ. ಇದಕ್ಕೆ ನನಗನಿಸಿದ ಮುಖ್ಯವಾದಂಥ ಕಾರಣ, ಕಳೆದ 1 ವರ್ಷದ ಅವಧಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಪದೇ KT ಹೈಕೋರ್ಟ್ಗೆ ಹೋಗಿ ತಕ್ಕಂಥದ್ದು ಒಂದು, ಮತ್ತು ಪೊಲೀಸ್ ಆಡಳಿತದ ಒಂದು ಅಪೆಕ್ಸ್ ಏನಿದೆಯಲ್ಲ, ಉನ್ನತ ಮಟ್ಟದ ಪೊಲೀಸ್ ಆಡಳಿತದಲ್ಲಿ ಒಂದು ಅಭದ್ರತೆ ಬಂದದ್ರಿಂದ ಈ ವ್ಯವಸ್ಥೆ ತಂದಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಈ ವ್ಯವಸ್ಥೆ ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳಿಗೂ ಸಹಿತ ಈ ಸರಿಯಾದ ಆಡಳಿತ ಕೊಡಬೇಕು ಅಂತಕ್ಕಂಥ ಒಂದು ಅಪಾರ ಆಸಕ್ತಿ ಇದೆ. ಇದನ್ನ ಇನ್ನು 6 ತಿಂಗಳಲ್ಲಿ ಆದರೂ ಸಹಿತ ಸರಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ. ಓಕೆ ಫೈನ್. ಅಶೋಕ್ ಕುಮಾರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದರೆ, ರೌಡಿಗಳು, ರಾಜಕಾರಣಿಗಳಿಗೂ ರೌಡಿಗಳಿಗೂ ಅವಿನಾಭಾವ ಸಂಬಂಧ ಇದೆ. ಸೊ ಒಬ್ಬೊಬ್ಬ ರೌಡಿನೂ ಕೂಡ ಒಬ್ಬೊಬ್ಬ ರಾಜಕಾರಣಿಗಳ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುರುತಿಸ್ಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ರಾಜಕಾರಣಿಗಳ ಹಸ್ತಕ್ಷೇಪ ನೇರವಾಗಾಯಿತು ಅಂತಂದರೆ, ಯಾರನ್ನ ಹಿಡ್ಕೊಂಬರ್ತೀರಿ, ಯಾರಿಗೆ ಏರೋಪ್ಲೇನ್ ಹತ್ತಿಸ್ತೀರಿ, ಯಾರಿಗೆ ಶಿಕ್ಷೆ ಕೊಡಿಸ್ತೀರಿ, ಏನು ಮಾಡ್ತೀರಿ ನೀವುಗಳು ಅಂತ? ಇಲ್ಲ, ಈ ಮೊದಲು ರೌಡಿಗಳು ರಾಜಕೀಯದಲ್ಲಿ ಇರಲಿಲ್ಲ. ಕೊನೆಗೆ ಇವರು ಶೆಲ್ಟರ್ ಝೋನ್ ಅಂತ ತಗೊಂಡಿದ್ದಾರೆ. ಯಾಕೆ ರಾಜಕೀಯದ ಜೊತೆ ಬೆರೆತರು ಅಂದರೆ, ಪೊಲೀಸ್ನವರು ಕೈ ಇಡೋಕ್ಕಾಗದೇ ಇರೋಂಥ ಸನ್ನಿವೇಶ ಬಂತು. ಇನ್ನು ಮುಂದೆ ನನಗನ್ಸುತ್ತೆ ರೌಡಿಗಳೇ ಟ್ರಾನ್ಸ್ಫರ್ ಮಾಡ್ತಾರೆ ಪೊಲೀಸ್ ಆಫೀಸರ್ಸ್. ಅದು ಭಾಳ ದೂರ ಇರಲಿಕ್ಕಿಲ್ಲ ಖಂಡಿತ. ಇಷ್ಟು ಇದಾಗ್ಬಿಟ್ರೆ ಅಲ್ಲಿವರೆಗೂ ಹೋಗುತ್ತೆ ಇದು. ಅಲ್ಲ, ಈಗ ಮುಂದೆ ಹೇಗೆ ಹಾಗಾದ್ರೆ? ಈಗ ಸಾಹೇಬ್ರಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ, ಮುಂದೆ ಏನಾಗ್ಬೋದು ಹಾಗಾದ್ರೆ? ಇಲ್ಲ, ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಒಳ್ಳೆ ಪೊಲೀಸ್ ವ್ಯವಸ್ಥೆ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾಕೆಂದರೆ ಆರಂಭ ಇದು ಇಲ್ಲ ಇದು ಒಂದು ಇದಿದೆ, ಗುರಿ ಇದೆ ಇದಕ್ಕೆ. ಈಗ ನಾನು ಹಿಂದೆ ನೋಡಿದೆ, ಈಗ ಮೊನ್ನೆ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟ್ರಿ ಇದ್ದರು. ಅವ್ರಿಗೆ ಗೊತ್ತಿತ್ತು ಯಾವ್ಯಾವ ಆಫೀಸರ್ನ ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಮತ್ತು ಪ್ರಮೋಷನ್ ಆಗಿದ ತಕ್ಷಣ 1 ವರ್ಷದವರೆಗೆ ನಾನ್ ಎಕ್ಸಿಕ್ಯೂಟಿವ್ನಲ್ಲೇ ಇಡ್ತಾಯಿದ್ರು ಅವರು. ಅವರ ರಿಲೇಷನ್ಸ್ ಆಫೀಸರ್ಸ್ ಇದ್ದರು, ಅವ್ರಿಗೂ ಕೊಟ್ಟಿಲ್ಲ ಎಕ್ಸಿಕ್ಯೂಟಿವ್ ಪೋಸ್ಟ್. ನಾನು ನೋಡಿದ್ದೀನಿ. ನಾನ್ ಎಕ್ಸಿಕ್ಯೂಟಿವ್ ಇದ್ದೆ, ನನಗೆ ಒಳ್ಳೆ ಒಂದು ಪೊಲೀಸ್ ಸ್ಟೇಷನ್ ಕೊಟ್ಟರು, ಏನಾರ ಒಳ್ಳೆ ಅಧಿಕಾರಿ ಇವರು ಅಂಥೇಳಿ ನನಗೆ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಕೊಟ್ಟರು. ನನಗೆ ಆಶ್ಚರ್ಯ ಆಯಿತು. ನಾನು ಇನ್ಫ್ಲೂಯೆನ್ಸು ಮಾಡಿಲ್ಲ. ನಾನು ಇವಾಗಲೂ ನಿರೀಕ್ಷೆ ಮಾಡ್ತೀರಿ ನೀವು? ಇಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲ, ಹಿಂದಿನ ಸರ್ಕಾರಕ್ಕಿಂತ ಬೆಟರ್ ವ್ಯವಸ್ಥೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಿಂದಿನ ಸರ್ಕಾರದಲ್ಲಿ ನಾನು ಹೇಳೋಕ್ಕೆ ನಿಮಗೆ ಒಂದು ವೇದಿಕೆ ಇದೆ. ಮಾನ್ಯ ಗೃಹ ಮಂತ್ರಿಗಳು ನನಗೆ ಪ್ರಮೋಷನ್ ಕೊಡಲಿಲ್ಲ.
ನನ್ನ ಜೂನಿಯರ್ಸು KT ಹೋದ್ರಲ್ಲ ಒಂದು ವಿಷಯ ಹೇಳ್ಬಿಡ್ತೀನಿ. ಅವ್ರಿಗೆ ಸುಪ್ರೀಂ ಕೋರ್ಟಿನ ಆದೇಶ ಧಿಕ್ಕರಿಸಿ ಅವರಿಗೆ ಉನ್ನತ ಹುದ್ದೆ ಇಲ್ಲ ಗೃಹ ಮಂತ್ರಿಗಳನ್ನು ಕರೆಸಿ ಅವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡ್ತೇನೆ, ಅವ್ರು ಉತ್ತರ ಕೊಟ್ಬಿಡ್ಲಿ ನೋಡ. ಗೃಹ ಮಂತ್ರಿಗಳಲ್ಲ ಬಿಡಿ ಅವ್ರು ಇವಾಗ. ನಾನು ಬರೋ ಜುಲೈಗೆ 1 ವರ್ಷ ಆಯ್ತು ನಿವೃತ್ತಿಯಾಗಿ, ಇವತ್ತವರೆಗೂ ನಾನು ಓಪನ್ ಮಾಡಿಲ್ಲ. ಯಾಕೆಂದ್ರೆ ನನ್ನ ಡೆಕೋರಮ್ ಆಫ್ ಮೈ ಪೊಲೀಸ್ ಆಫೀಸರ್ ಪೋಸ್ಟ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ. ನಾನು ತ್ಯಾಗ ಮಾಡಿದ್ದೀನಿ, ನನ್ನ ಪ್ರಮೋಷನ್ನ ತ್ಯಾಗ ಮಾಡಿ ಕೂತ್ಕೊಂಡೆ. ಕೇಳಿ, ನನ್ನ ಜೂನಿಯರ್ಸು, ನನಗೆ ಪ್ರಮೋಷನ್ ಆಗಿದೆ 2002ರಲ್ಲಿ DYSP ಆಗಿ. 2006ರಲ್ಲಿ ಡೈರೆಕ್ಟರ್ DYSPಗಳು ಕೋರ್ಟಿಗೆ ಹೋದರು, ನಾವು ಸೀನಿಯರ್ಸ್ ಅಂತ. 1 ವರ್ಷಗಳ ಕಾಲ ಆಯಿತು. ಭಾಳ ಒಳ್ಳೆ ಜಡ್ಜ್ ಇದ್ದರು, ಕಬ್ಬಿನ್ ಅಂತೇಳಿ ಭಾಳ ಜಡ್ಜು. ಅವರು 16 ಜನಕ್ಕೆ ಪ್ರಮೋಷನ್ ಕೊಡಿ ಅಂತ ಆರ್ಡ್ರ್ ಕೊಟ್ಟರು. ಮಾನ್ಯ ಇವರು ಪ್ರಿನ್ಸಿಪಾಲ್ ಹೋಮ್ ಸೆಕ್ರೆಟರಿ ಅವರು ಲೀಸ್ಟ್ ತೊಗೊಂಡೋದ್ರೆ ಇವರು ಸೈನ್ ಮಾಡಲಿಲ್ಲ. ಅಶೋಕ್ ಅವರು ಬೇರೆ ಪ್ರೈವೇಟ್ ಕಾರಲ್ಲಿ ಕೂತ್ಕೊಂಡು ಹೊರಟೋಗ್ಬಿಟ್ರು, ಸೆಕ್ಯೂರಿಟಿನೂ ಪೈಲಟ್ ಇಲ್ಲದೆ. ನಾವು ಒಬ್ಬರು MP ಕರ್ಕೊಂಡು ಹೋಗಿದ್ದು. ನನಗೆ ಆಶ್ಚರ್ಯ ಆಯಿತು, ನನಗೂ ಪ್ರೆಷರ್ ಇತ್ತು, ನಾವು ಕಂಟೆಂಪ್ಟ್ ಹೋಗ್ಬೋಯ್ತು, ಕೋರ್ಟ್ಗೆ ಹೋಗಲಿಲ್ಲ. ಯಾಕೆಂದರೆ ನಾವು 35 ವರ್ಷಗಳ ಕಾಲ ಭಾಳ ಒಳ್ಳೆ ನಾವು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ವಿ. ನಮಗೆ ಕೊನೆಗೆ ಲಕ್ಷಾಂತರ ಜನಕ್ಕೆ ನಾನು ಸಹಾಯ ಮಾಡಿದೆ, ಕೊನೆಗೆ ನನಗೆ ನ್ಯಾಯ ಸಿಕ್ಕಲಿಲ್ಲ. ಏನು ಹೇಳ್ತೀರಿ ಅದಕ್ಕೆ? ಗೃಹ ಮಂತ್ರಿಗಳಿಂದನೇ. ಯಾರು ಇವತ್ತು ಹೇಳ್ತಾ ಇದ್ರು ADGP DGP ಅಂತಿದ್ದಾರೆ, ಅವ್ರಿಗೆ ಒಂದೇ ಉತ್ತರ ಕೊಡ್ತೀನಿ. KT ಆರ್ಡರ್ನ ಯಾಕೆ ಅವರು ಕೊಟ್ಟು ನಮಗೆ ಒಂದು ಪ್ರಮೋಷನ್ ಕೊಡ್ಲಿಲ್ಲ ಅಂತೇಳಿ ಅವ್ರು ಉತ್ತರ ಕೊಡ್ಲಿ ನೋಡೋಣ. ಅಲ್ಲ ಇವಾಗ ಸೊ ಹಿಂದಿನ ಸರ್ಕಾರಕ್ಕಿಂತ ಇಂಡಿವಿಜುವಲ್ ಬೇಡ ಬಿಡಿ, ಈ ಸರ್ಕಾರ ಖಂಡಿತ ಒಳ್ಳೆ ಇದು ಮಾಡುತ್ತೆ ಅಂತ ಅನ್ಸುತ್ತೆ. ಅಲ್ಲ ಇವಾಗ ಅಲ್ಲ ಸರ್, ಅಲ್ಲ ಇವಾಗ ಇರೋ ಅಧಿಕಾರನು ಕಿತ್ಕೊಂಡು ಇಂದ ಸರ್ಕಾರದಿಂದ ಏನಿಲ್ಲ ಮಾಡ್ತಿರ್ಲಿ. ಇಲ್ಲ ಇದರಲ್ಲಿ ಎಫಿಷಿಯನ್ಸಿ ನೋಡಿ. ಪೊಲೀಸ್ ಏನಾಗುತ್ತೆ ಅಂದ್ರೆ ಎಫಿಷಿಯನ್ಸಿ ಬೇಕು, ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಅಲ್ಲ. ಓಕೆ ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಕೊನೆಯ ಪ್ರಶ್ನೆ ಇದು ಬರೀ ತಿದ್ದುಪಡಿ ಈ ವಿಧೇಯಕ ತಿದ್ದುಪಡಿ, ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ಎದ್ದು ಬಡಿಯುವಂಥ ಶಕ್ತಿ ಎಲ್ಲಿಂದ ಬರುತ್ತೆ ಹೇಳಿ? ಈ ತಿದ್ದುಪಡಿ ಈ ಥರ ತರ್ತಾ ಹೋದ್ರೆ ಇಲ್ಲ. ಈಗ ಆಗಿರ್ತಕ್ಕಂಥದ್ದು ಒಂದೇ ಒಂದು ತಿದ್ದುಪಡಿ ಅವ್ರು ಮಾಡಿರ್ತಕ್ಕಂಥದ್ದು ಏನಂದರೆ, ಸೀನಿಯರ್ ಮೋಸ್ಟ್ ಅಧಿಕಾರಿಗಳನ್ನು ತೆಗೆದು ಅವ್ರ ಬದಲಾಗಿ 3 ಜನ ADG ದರ್ಜೆ ಅಧಿಕಾರಿಗಳು ಅಥವಾ DG ದರ್ಜೆ ಅಧಿಕಾರಿಗಳನ್ನ ಹಾಕ್ಬೇಕಂತ ಮಾಡಿದ್ದಾರೆ. ಇದೊಂದು ಬಿಟ್ಟರೆ ಆ್ಯಕ್ಟಲ್ಲಿ ಯಾವುದೂ ಬದಲಾವಣೆ ಆಗಿಲ್ಲ. ಮತ್ತು ಇನ್ನೂ ಒಂದು ಏನಿದೆ ಅಂದರೆ, ಈ ಒಂದು SP ಆ್ಯಂಡ್ ಅಬವ್ಸ್ಗೆ ಶಿಫಾರಸು ಮಾಡಲಿಕ್ಕೆ ಅಧಿಕಾರ ಇತ್ತು ಬೋರ್ಡ್ಗೆ. ಏನು ಇಲ್ಲಿ ತನಕ ಸರ್ಕಾರ ಕಾರಣ ರೆಕಾರ್ಡ್ ಮಾಡಿ ಚೇಂಜ್ ಮಾಡ್ಕೋಬೋದಾಗಿತ್ತು, ಅದೊಂದು 2 ತೆಗೆದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾಗಿ ಈ ಇರ್ತಕ್ಕಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗನ್ಸಿದ ಮಟ್ಟಿಗೆ ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಇದೊಂದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ಒರಿಜಿನಲ್ ಪರಿಸ್ಥಿತಿಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಇದು ಪಿಕ್ಯುಲಿಯರ್ ಟು ಕರ್ನಾಟಕ ಆಗಿದೆ. ಬಟ್ ಜನರಲ್ ಆಗಿ ನಾನು ಹೇಳ್ತಕ್ಕಂಥ ವಿಷಯ ನೀವು ಸ್ವಲ್ಪ ಫಾರ್ ಫೆಚ್ಡ್ ಅನಿಸ್ಬೋದು. ಎಲ್ಲಿವರೆಗೆ ಈ ದೇಶದಲ್ಲಿ ಇವತ್ತು ಮಾಡಿದ ಅಪರಾಧಕ್ಕೆ 2-3 ವರ್ಷದಲ್ಲಿ ಶಿಕ್ಷೆ ಆಗೋದಿಲ್ಲ, ಎಲ್ಲಿವರೆಗೆ ಟ್ರಯಲ್ ಅಂತಕ್ಕಂಥದ್ದು ಬೇಗ ಆಗೋದಿಲ್ಲ, ಎಲ್ಲಿವರೆಗೆ ಸರ್ಕಾರಗಳು ನ್ಯಾಯದಾನ ವ್ಯವಸ್ಥೆಯನ್ನು ಪರಿಣಾಮಕಾರಿ ಮಾಡೋದಿಲ್ಲ, ಅಲ್ಲಿವರೆಗೆ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳಿದ್ರಿ ಈ ವಿಧೇಯಕಕ್ಕೆ ತಿದ್ದುಪಡಿ ತಂದಿರುವಂಥದ್ದು ಏನಿದೆ, ಇದೊಂದು 6 ತಿಂಗಳು ಮಾತ್ರ ಅಂತ. ಇನ್ನು 6 ತಿಂಗಳ ನಂತರ ಮತ್ತೊಂದು ಸರಿ ಅವರು ತಗೊಳ್ತಾರೆ ಅಂತ ತರಬೇಕಾಗುತ್ತೆ. 6 ತಿಂಗಳು 1 ತಿಂಗಳು 1 ವರ್ಷ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬೇಕು. ಯಾಕಂದ್ರೆ ಈಗ ಆಮೇಲೆ ಆದ್ರೂ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಅಂತ. ಅಷ್ಟರೊಳಗಡೆ ಎಷ್ಟು ಜನ ರೌಡಿಗಳು, ಮರಿ ರೌಡಿಗಳು, ಪುಡಿ ರೌಡಿಗಳು ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಹಾಗಾದ್ರೆ ರಾಜಕಾರಣಿಗಳ ಬೆಂಬಲದಿಂದ? ಇಲ್ಲ ಅಂತ ಅಪಾಯ ಇಲ್ವಾ? ಒಪ್ಕೊಳ್ಳಿ, ಅಪಾಯ ಇದೆ. ಮೊದಲು ನೋಡಿ, ಇದನ್ನೊಂದು ಹೇಳ್ತೀನಿ ಕೇಳಿ. ಈ 2 ವರ್ಷ 2009ನೇ ಇಸ್ವಿಗಿಂತ ಮುಂಚೆ ಸರ್ಕಾರನೇ ಈ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇತ್ತು. ಬರೀ 2 ವರ್ಷಗಳ ಕಾಲ ಮಾತ್ರ ಇದು ವ್ಯವಸ್ಥೆ ನಡೆದಿದೆ. ಈ ವ್ಯವಸ್ಥೆ ಬಲಪಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಅದೊಂದು ಒಳ್ಳೆಯ ಹೆಜ್ಜೆ ಆಗಿತ್ತು. ಆದರೆ ಕಳೆದ ಒಂದು 5-6 ತಿಂಗಳಲ್ಲಿ ಭಾಳಷ್ಟು KT ಹೈಕೋರ್ಟ್ ಕೇಸ್ಗಳಾಗಿ ಪೊಲೀಸ್ ಉನ್ನತ ಆಡಳಿತದಲ್ಲಿ ಅಭದ್ರತೆ, ಅಸ್ಥಿರತೆ ಉಂಟಾದದ್ದರಿಂದ ಈ ಕ್ರಮ ಕೈಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಇದು ತಾತ್ಪರ್ಯವಾದಂಥ ಒಂದು ಕ್ರಮ. ಈ ಸರ್ಕಾರಕ್ಕೆ ಪೊಲೀಸ್ ವ್ಯವಸ್ಥೆ ಸುಭದ್ರವಾಗಿ ಇರಬೇಕು ಅಂತಕ್ಕಂಥ ಆಸಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಅಲ್ಲ, ಅಟ್ಲೀಸ್ಟ್ ಸರ್ ನಮ್ಮ ಒಂದು ರಿಕ್ವೆಸ್ಟ್, ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವ್ರು, ನಿಮ್ಮ ಅನುಭವನ ಪಕ್ಷ ಅಲ್ಲಲ್ಲ, ನಾನು ಹೇಳ್ತೀನಿ, ಪಕ್ಷ ನಿಮ್ಮ ಅನುಭವನ ಬಳಸ್ಕೊಳ್ತಾ ಇಲ್ಲ, ಅದು ಗೊತ್ತಿರುವಂಥ ಸಂಗತಿನೇ. ಅಟ್ಲೀಸ್ಟ್ ಇಂಥ ವಿಚಾರದಲ್ಲಾರು ನಿಮ್ಮನ್ನು ಬಳಸ್ಕೊಳ್ಳಿ. ಅಟ್ಲೀಸ್ಟ್ ನಾನು ನಿಶ್ಚಿತವಾಗಿ ಈ ವಿಷಯದ ಬಗ್ಗೆ ಸರ್ಕಾರದ ಗಮನ ಹೇಳ್ತೀನಿ ಮತ್ತು ಸರಿಯಾದ ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋದಕ್ಕೆ ಅಶೋಕ್ ಕುಮಾರ್ ತಮ್ಮ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಏನೋ ಒಂದು ಬಲವಾದಂಥ ಕಾರಣ ಇದೆ ಅನ್ನುವಂಥ ಮಾತನ್ನ ಇಬ್ಬರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದರೆ
ಸದ್ಯದ ಸ್ಥಿತಿಗತಿಗಳು ಏನಿದೆ. ಬೇರೆ ಬೇರೆ ಅಧಿಕಾರಿಗಳು ನಮಗೆ ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು, ನಮಗೆ ಅರ್ಹತಾನುಸಾರ ಅಂತ ಕೋರ್ಟಿಗೆ ಹೋಗ್ಬಿಟ್ರೆ ಅದನ್ನು ಎದುರಿಸಲಿಕ್ಕೆ ಭಾಳ ಮುಜುಗರದ ಸನ್ನಿವೇಶ ಸರ್ಕಾರಕ್ಕೆ. ಹೀಗಾಗಿ ಎಲ್ಲೋ ಸ್ಥಿತಿಯನ್ನು ತಹಬಂದಿ ತರಲಿಕ್ಕೆ ಈ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ ಅಂತ. ಆದರೆ 6 ತಿಂಗಳು ವರ್ಷ ಮುಂದಕ್ಕೆ ಹೋದರೆ ಓಕೆ, ಅದಕ್ಕಿಂತ ಮುಂದಕ್ಕೆ ಹೋದರೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಈ ವರ್ಷದ ಒಳಗಡೆಗೆ ಎಂತೆಂಥ ಸಮಾಜ ವಿದ್ರೋಹಿಗಳು ಬಂದು ಇಲಾಖೆಯಲ್ಲಿ ಸೇರ್ಕೊಂಡ್ಬಿಟ್ರೆ ಇನ್ನು ಇಲಾಖೆಯನ್ನು ಸಮಾಜವನ್ನು ಕಾಪಾಡುವಂಥವ್ರು ಯಾರು ಅನ್ನುವಂಥದ್ದು ಈಗಿನ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ದಯವಿಟ್ಟು ಶಂಕರ್ ಬಿದರಿ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿ. ಏನೋ ಸಮಯ ಸಂದರ್ಭಾನುಸಾರ ಆದರೂ ಓಕೆ, ಇದು ಮುಂದುವರಿಬಾರದು ಅನ್ನುವಂಥದ್ದೇ ಎಲ್ಲರ ಆಗ್ರಹ. ಇದೇ ಪ್ರಶ್ನೆ ನಾವು ಕೇಳಿದ್ವಿ, ಸರ್ಕಾರದ ನೇರ ನಿಯಂತ್ರಣಕ್ಕೆ ಪೊಲೀಸ್ ವ್ಯವಸ್ಥೆ ಒಳಪಡ ಸರಿನಾ ಅನ್ನುವಂಥದ್ದು ನಮ್ಮ ಜನಾಭಿಮತದ ಪ್ರಶ್ನೆಯಾಗಿತ್ತು. ಅದಕ್ಕೆ ಬಂದಿರುವಂಥ ಒಟ್ಟು ಮತಗಳು 12,453 ಮತಗಳು ಬಂದಿವೆ. ಹೌದು, ಸರ್ಕಾರದ ನೇರ ನಿಯಂತ್ರಣಕ್ಕೆ ಪೊಲೀಸ್ ವ್ಯವಸ್ಥೆ ಒಳಪಡೋದು ಸರಿ ಅಂತ ಹೇಳಿದಂಥವ್ರು 136 ಜನ. ಯಾವುದೇ ಕಾರಣಕ್ಕೂ